ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕರ್ಣ ಲಾಗ್ಸ್. ನೋಡಿರಿ, ನಾನು ಈಗ ಲಾಗನ್ನ ಸ್ಟಾರ್ಟ್ ಮಾಡತ್ತೀನಿ. ಬರೀ ಇವತ್ತಿನ ವಿಡಿಯೋದಾಗ ಏನು ನಡೀತದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಇಲ್ಲಿ ಚಹಾ ಇಟ್ಟೀನಿ ಬೆಳಗ್ಗೆ. ಇಲ್ಲಿ ಸ್ವಲ್ಪ ನೀರು ಇಟ್ಟೀನಿ, ಬಿಸಿನೀರು ಕುಡಿಯೋಕೆ. ಕಾಯ್ಬೇಕು ರೀ. ಇಲ್ಲಿ ಶಾವಿಗೆ ಉಪ್ಪಿಟ್ಟು ನಾಷ್ಟಾ ರೆಡಿ ಆಗೈತೆ ರೀ. ಹುಡುಗರು ತಿಂದು ಸ್ಕೂಲಿಗೆ ಹೋಗ್ಯಾರ ರೀ. ಡಬ್ಬಿನೂ ಕಟ್ಟೈತ್ರಿ, ಎಲ್ಲ ಆಗೈತೆ ನೋಡಿರಿ ಅವ್ರದ್ದು. ಇಲ್ಲಿ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ರೀ, ತೊಗೊಂಡು ಹೋಗ್ಯಾರಿ ಹುಡುಗರು. ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ್. ಬಾರೋ ಊಟಕ್ಕೆ ಹಚ್ತೀನಿ, ಬಾ. ಏನು ಹಚ್ಚಲಿ? ಊಟ ಮಾಡತ್ತೀನಿ ರೀ, ಊಟಕ್ಕೆ ಹಚ್ಕೊಡ್ತೀನಿ. ಚಪಾತಿ ನೀವೇನಾವು ಕೊಡಲಿ. ಇನ್ನೊಂದು ಹೋಳಿಗೆ ತಿಂದು ಚಲೋ ಆಗುತ್ತೆ. ಮಸ್ತ್ ಹೋಳಿಗೆ. ಯಾವ ಹೋಳಿಗೆ? ನೀನು ಕರೆದು ಮಾಡಿದ್ವಿ ಬೇರೆ. ಎಣ್ಗಾಯಿ ಪಲ್ಯ, ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿ. ಇದೊಂದು ಚಮಚ ಇತ್ತು ನೋಡಿದ್ವಿಲ್ಲ. ನೋಡು, ಒಂದು ಹಚ್ಚಲಿ ಸಾಕನ? ಮೊಸರು ಐತೆ ಹಚ್ಚಲಿ. ನಿನ್ನ ಚಲೋ ನೆಟ್ ಹಾಲು ಯಾಕೆ ಹಚ್ಕೊ, ಚಲೋ ಆಗುತ್ತೆ ನೋಡಿ. ಮೊಸರು, ಹಾಲು ಮೊಸರು ಹಾಕ್ಕೊಂಡು ಹಾಕ್ಲಿ ಇದನ್ನ. ಮತ್ತೇನು ಹಚ್ಚಲಿ? ಸಾಕಾ? ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾನು ಅನ್ನ ಬ್ಯಾಳಿ ಇಟ್ಟಿದ್ದೆ ಕುಕ್ಕರ್ನ್ಯಾಗ. ಅನ್ನ ಆಗೈತಿ ನೋಡ್ರಿ, ಅನ್ನ ಆಗೈತಿ. ಮತ್ತು ಇಲ್ಲಿ ಸಾಂಬಾರು ಮಾಡೋಕೆ ಅದ್ರಾಗ ಮನ್ನಿದಿಷ್ಟು ಪಾಲಕ್ ಇತ್ತು. ಹಿಂಗಾಗಿ ಅದ್ರಾಗ ಪಾಲಕ್ ಮತ್ತು ಟೊಮೆಟೊ ಹಾಕಿ ಬೇಳೆ ಹಾಕಿ ಕುದಿಸೇನಿ ರೀ ಸಾಂಬಾರು ಮಾಡೋಕೆ. ಈಗ ಸಾಂಬಾರು ಮಾಡಿಬಿಡ್ತೀನಿ ರೀ ಅದನ್ನು ಪಟ್. ಮತ್ತು ಇಲ್ಲಿ ನೋಡಿರಿ, ನಾಳೆಗೆ ಒಂದು ಸ್ವಲ್ಪ ಏನಾರು ಇಡ್ಲಿ ಪಡ್ಡು ಮಾಡ್ಬೇಕಂತಂದು ಇವು ಅಕ್ಕಿ ನೆನೆ ರೀ. ನೋಡ್ಬೇಕು ರೀ, ಏನು ಇಡ್ಲಿ ಅಂದರೆ ಇಡ್ಲಿ ಮಾಡ್ತೀನಿ, ಪಡ್ಡು ಅಂದರೆ ಪಡ್ಡು ಮಾಡ್ತೀನಿ. ಎರಡೂ ಮಾಡೋಕೆ ಬರ್ತೈತಲ್ಲ ರೀ ಫ್ರೆಂಡ್ಸ್. ಹೀಗಾಗಿ ಯಾವ್ದು ಬೇಕಾದ್ರೆ ಅವರಿಗೆ ಮಾಡ್ಬೇಕು ನಾಳೆಗೆ. ನೋಡ್ರಿ, ನಮ್ಮ ಅಂಟಿಯರು ಹಿಟ್ಟು ನಾದಾಕೊಂತಾರೆ, ಏನೋ ತಿನ್ನಾತಾರ ಬಾಯಾಗ. ನನಗೆ ಅಲ್ಲಿ ಹೆಂಗೆ ಆಗ್ಯಾವ್ರಿ, ಮಸ್ತ್ ಆಗ್ಯಾವಿಲ್ಲ. ಖಾಲಿನ ಅದು ಒಣಗಾಕ ಬಿಡೋದಿಲ್ಲ ಅವನ್ನ. ನಾನೇ ಬಿಟ್ಟಿಲ್ಲ, ತಿನ್ನೋದು. ಅಂತ ಮಸ್ತ್ ಆಗ್ಯಾವ. ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ ಒಣಗಿಸ್ಬೇಕಂತ ನೋಡ್ರಿ, ಉದುರಿಸ್ಬೇಕಂತ. ಅದಕ್ಕೇನು ಚಂದ ಹಾಗೆ ಹತ್ಕೊಳ್ಳೋದಿಲ್ಲ ರೀ. ಅದು ಹಸಿ ಇದ್ದಾಗ ಹಾಕ್ಬೇಕ್ರಿ. ಅದು ಅವು ಮೊಸರು ಉಪ್ಪು ಕಲಸಿರ್ತೀವಲ್ಲ, ಅವಾಗ ಒಂಚೂರು ಹಾಕ್ಬೇಕ್ರಿ, ಅಂದ್ರೆ ಚಂದ ಹಾಕವು. ಟೇಸ್ಟ್ ಬೇರೆನೇ. ಅವು ನೆಲ್ಲಿಕಾಯಿ ಅಡಿಕೆ ಮಣ್ಣು ಮಾಡಿದ್ನೆಲ್ಲ ಮಸ್ತಾಗಿದ್ವು. ಹಚ್ಕೋತಾರಲ್ರಿ ನೆಲ್ಲಿಕಾಯಿ ಮಿಕ್ಸರ್ಗೆ ಹಾಕಿ, ಕೂದಲು ಮಸ್ತ್ ಬರ್ತಾವೆ ಅದಕ್ಕೆ. ನಾವಂತೂ ಮಾಡಿಲ್ಲ, ಅವನ್ನೆಲ್ಲ ರಗಳೆ ಮಾಡೋದಂತ ಮಾಡೇ ಇಲ್ಲ. ಹೌದು, ಬೇವಿನ ತಪ್ಪಲ, ನೆಲ್ಲಿಕಾಯಿ, ಆಮೇಲೆ ಇದ್ರ ಕರಿಬೇವನು ಹಚ್ಕೋತಾರೆ. ಏನ್ರಿ ಮತ್ತು? ಹಾಂ ದಾಸವಾಳ. ಏನೋ ಹಂಗಿಲ್ಲ, 2 ದಿನ ಸಾರು 2 ದಿನ ಉಣ್ತೀವಿ ನಾವು. ಇವತ್ತಿನ ಪಾಲಕ್ ಹಾಕಿ ಮಾಡಿ, ಪಾಲಕ್ ಇತ್ತೀನಿ ಇವತ್ತು. ಅದಕ್ಕೆ ಪಾಲಕ್ ತೊಗೊಂಡು ಬಾ ಅಂದಿನಿ. 2 ಕಡೆ ತೊಗೊಂಬಂದ್ರೆ ನಡೀತಿತ್ತು. ಪಾಲಕ್ ರೈಸರ ಏನಾರ ಮಾಡಕ್ಕೆ ಬರ್ತಿತ್ತು. ತರಲೇ ಇಲ್ಲಲ್ಲ, ಒಂದೇ ಕಡೆ ತೊಗೊಂಡ್ಬಂದ್ರೆ. ನಾವು ಸಂಡೆ ಬಜಾರ್ನಾಗ ಮೆಂತೆ ಪಲ್ಯ ಇದ್ರೂ ನೋಡ್ಬೇಕು. ನಾನು ಸಿಗಲಿಲ್ಲ. ನಾನೇ ಮೆಂತೆ ಪಲ್ಯ ಹೋಗಿದ್ದೆ ಬಜಾರಕ್ಕೆ, ಮೆಂತೆ ಪಲ್ಯ ಹುಡುಕಿದೆ, ಸಿಗಲೇ ಇಲ್ಲ. ಬಂದಂಗಿಲ್ಲ ಅವು. ಹೌದು, ಆದರೆ ನೋಡಲೇ ಇಲ್ಲ, ನನಗೆ ಕಾಣಲೇ ಇಲ್ಲ ಅವು ಮೆಂತೆ ಪಲ್ಯ ಎಲ್ಲಿನೂ. ಸ್ವಲ್ಪ ಕಡ್ಲಿ ಪಲ್ಯ ಹೆಂಗೆ ಮಾಡ್ತಾರೆ ಆಂಟಿ? ಇದು ಹಿಂಗೆ ಕಿರ್ಸ್ಕೊಂಡು ಪಲ್ಯ ಮಾಡ್ತೀವಿ. ಸೇಮ್ ಹಂಗ ರೀ. ಈ ರಾಜಗಿರಿ ಪಲ್ಯ ಮಾಡ್ತೀವಲ್ಲ, ಹಂಗ ತಾಳಿಸ್ಬಿಡೋದು, ಬೆಳ್ಳುಳ್ಳಿ ಹಾಕಿ. ಕಡ್ಲಿ ಪಲ್ಯ ಮಾಡ್ತಾರೆ ನಿಮ್ಮ ಕಡೆ? ಸ್ವಲ್ಪ ಉಪ್ಪು ಹಾಕು.
ಸ್ವಲ್ಪ ಉಪ್ಪು ಇದು ಹೆಂಗ್ ನಾವು ಕಿರ್ಸಿ ಅದೇ ಕಿರಿಕ್ ಸಾಲಿ ರಾಜಗಿರಿ ಪಲ್ಯ ಮಾಡ್ತೀವಲ್ರಿ ಸೇಮ್ ಹಂಗ ಬಳ್ಳೊಳ್ಳಿ ಹಾಕ್ತಿ ಇದು ಉಳ್ಳಾಗಡ್ಡಿ ಹಾಕ್ತೀರಿ ನೀವು ಅದು ಬಳ್ಳೊಳ್ಳಿ ಹಾಕ್ತೀರಿ ರಾಜಗಿರಿಗೆ ಬಳ್ಳಾರಿ ಹಾಕ್ತಿವಿ ನಾವು. ಮತ್ತೆ ಎದಕ್ಕೆ ಉಳ್ಳಾಗಡ್ಡಿ ಹಾಕ್ತೀರಿ ನೀವು ಹಾಕ್ತೀರಿ ತರಿಯೋದು ಹಾಕ್ಯಾರ ಇದೆ ನೋಡಿ ನಾನು ನಾ ಹಾಕಿಲ್ಲ, ನಾ ಬಳ್ಳೊಳ್ಳಿನ ಹಾಕ್ತೀನಿ. ಸಪ್ಪಲ್ ಪಲ್ಯಕ್ಕೆ ಬಳ್ಳೊಳ್ಳಿನ ಹಾಕಿ ಮಾಡ್ತೀನಿ. ಸಪ್ಪಳ ಪಲ್ಯಕ್ಕೆ ಬಳ್ಳೊಳ್ಳಿ ಚಲೋ, ಸಬ್ಬಾಜಿ ಪಲ್ಯಕ್ಕೆ ಮೆಂತ್ಯ ಪಲ್ಯಕ್ಕೆ ಬಳ್ಳೊಳ್ಳಿ ಚಲೋ. ಒಬ್ಬೊಬ್ಬರು ಅಲ್ಲೇ ತರಿಯ ಅಂಗಡಿಯಾಗ ನೋಡಿ ನಾನು ಹೌದು ಅವರ ಹಾಕ್ತಾರೆ, ನಾವು ಹಾಕಲ್ಲ. ನಾ ಬಳ್ಳೊಳ್ಳಿನ ಹಾಕಿರ್ತೀನಿ. ಅದಕ್ಕಾದ್ರೂ ಕಿರಿಕ್ ಸಾಲಿಗಾದ್ರೂ ಬಳ್ಳೊಳ್ಳಿ ಹಾಕಿರ್ತೀನಿ, ರಾಜಗಿರಿ ಪಲ್ಯಕ್ಕಾದ್ರೂ ಬಳ್ಳೊಳ್ಳಿ ಅದಕ್ಕೂ ಹಂಗೆ ಇದ್ರ ಹಾಕ್ರಿ ಅಂತ ಅದಕ್ಕೂ ಹಂಗೆ ಹಾಕ್ತೀನಿ. ಏನು ಹಾಕ್ಲಿ? ಅನ್ನ ಹಾಕ್ಲೇನು ನೀವು? ಏನೋ ಸ್ವಲ್ಪ ಇದು ಕಡ್ಲಿಪಲ್ಲೆ ಸೈ ನೋಡಿ. ಇನ್ನೇನು ಬಜಾರ್ನ ಹಾಕಿಲ್ಲ. ಕಡ್ಲಿಪಲ್ಲೆ ಒಂದಿಷ್ಟು ಕಡ್ಲಿಪಲ್ಲೆ ತೊಗೊಂಬರ್ರಿ. ಕಡ್ಲಿಪಲ್ಲೆ ರಗಡ್ ಬಂದ ಬಸ್ ಗಾಂಧಿ ಚೌಕ್ ಮಾರ್ಕೆಟ್ನಾಗ ರೀ ರಗಡ್ ಐತೆ. ನಾ ಮಂದಿ ತರಲಿಲ್ಲ. ಮನೆ ಬಾಜುಕ ಮಾಡ್ತಾವ 50 ರೂಪಾಯಿ ಎದುರುಗಡೆ ಐತಿ ರೊಕ್ಕ ಹೆಂಗೆ ಐತಿ ಕೇಳ ಹೇಳ್ತಾ. ಹಾಂ 30 ರೂಪಾಯಿ ಬದ್ನಿಕಾಯಿ ಪಾಕನ ನೀನು ತಂದಿದ್ದು ನೋಡು. ಇದು ಒಂದೇ ಅಂತ ನಿಮಗೆ ಸಾಕೇನ ಸ್ವಲ್ಪ ಹಾಕಲ್ರಿ? ಸ್ವಲ್ಪ ಸ್ವಲ್ಪ ಸಾಕಾ? ಬನ್ನಿ ಸಾರು ಹಾಕ್ಲೇನ? ಸ್ವಲ್ಪ ಸಾರ ಎಲ್ಲ 30 ರೂಪಾಯಿ 25 30 25 30 ಪಾಕ ಲೆಕ್ಕ ಆಗ್ತವ. ಬನ್ನಿ ಭಾಳ ತುಟ್ಟಿ ಅಂದ್ರೆ 50 ರೂಪಾಯಿ ಪಾವು ಕಿಲೋ ಅಂದ್ರೆ 30 ರೂಪಾಯಿ ಪಾಕ ಅಂದ್ರೆ ಎಲ್ಲ ಬೇಸ್ ಆಗೋದು ಬಜಾರ್ನಾಗೆ. ಆ ಬಜಾರ್ನಾಗ ನಾನು ಕೇಳಿಲ್ಲ ರೀ ಮನೆ. ಅವರು ಹೊಲ್ದಾಗಿಂದು ಹರ್ಕೊಂಬಂದ ತಾಜಾ ತಾಜಾ ಅದಕ್ಕೆ 50 ರೂಪಾಯಿ ಪಾವು ಕಿಲೋ ಮಾರಾಕೊಂತಾರ. ಅಪ್ಟ ಹೊಡೆಯೋರು ವಿಶೇಷ ರೊಕ್ಕ ಇನ್ನೂ ಹೊಲ್ದಾಗಿಂದ್ರೆ ಇನ್ನೂ ಕಮ್ಮಿ ಕೊಡ್ತಾರ ಒಂದು. ನೋಡಲ್ಲ ಅವರ ಹೆಚ್ಚು ಮಾಡ್ತಾರಕ್ಕ ಬಾಗೋಣ್ಕಿತ ಅಲ್ರಿ ಏನ್ಟಿ ನಮ್ಮ ಊರಾಗ ಹೊಲ್ದಾಗಿಂದ್ರೆ ಕಮ್ಮಿ ಕೊಡ್ತಾರ ರೇಟ್. ಕಮ್ಮಿ ಕೊಡ್ತಾರಕ್ಕ. ಹೌದಿಲ್ಲ ಎಲ್ಲ ಹೊಲ್ದಾಗಿಂದ್ರೆ ಗಿರೇಟ್ ಹೆಚ್ಚೈತ್ಲಿ ಅದ್ರದ್ದು. ಐತರ ಬಜಾರ್ ನೋಡಲ್ಲ ಎಷ್ಟು ಬಾರಿ ಹಳ್ಳಿಯವರು ಹತ್ತಲಟ್ಟಿ ಅವ್ರ ಹೆಚ್ಚಿಗೆ ಮಾಡ್ತಾರ. ಅಲ್ಲ ಭಾಳ ಸಸ್ತ ಕೊಡ್ತಾರ ಅವ್ರಿಗೆ. ಭಾರ ತರ್ತೀನಿ ನನ್ನ ಕಾಯಿಪಲ್ಲೆ 20 ವರ್ಷ ತರಗೈತಿ. ಮನೆ ಅಂತಂದ್ರೆ ಲಕ್ಷ್ಮಿ ಕಾಯಿಪಲ್ಲೆ ಎಲ್ಲ ಸಸ್ತ 20 ರೂಪಾಯಿ 4 ರಾಜಗಿರಿ ಪಲ್ಲೆ ಕೊಟ್ಟ ಹೆಂಗಿದ್ದು 30 ರೂಪಾಯಿ ಒಂದು ಮೆಂತ್ಯ ಪಲ್ಲೆ ಹೇಳ್ತಾ 50 ರೂಪಾಯಿ ಜೋಡಿ ಕೊಡ್ತಾ ಮಾಡಿ. ಯಾಕ ಮೆಂತ್ಯ ಪಲ್ಯನ ಬರೋಲ್ರಿ ಮಾರ್ಕೆಟ್ನಾಗ ಒಟ್ಟ. ಇನ್ಮೇಲೆ ಬರ್ತದೆ. ಇನ್ಮೇಲೆ ಬಂದ್ರೆ 5 ರೂಪಾಯಿ ಕ್ಯಾಡೆ ಆಗ ತಗೊಳಲ್ಲ ಮೆಂತ್ಯ ಪಲ್ಯ. ಯಾಕಂದ್ರೆ ಈ ದಸರಾಕ್ ಬೆಳ್ಳುಳ್ಳಿ ಅಗಿ ಉಳ್ಳಾಗಡ್ಡಿ ಅಗಿ ಹೋಗಿದ್ರಲ್ಲ ಈಗ ಬರ್ತಾವೆ ಪಲ್ಯ. ಪಾಲಕ್ ಹಣ್ಣು ಕಡ್ಲಿ ಪಲ್ಯ ಈಗ ಸ್ವಲ್ಪ ಇನ್ಮೇಲೆ ಸಸ್ತ. ಇನ್ನ ಸಸ್ತ ಸುಮಾರು 5 ಮಂದಿ ಮುದ್ದದಲ್ಲಿ ಮಾಡಿ ಹೋಗಿದ್ರಲ್ಲ ನೀವು? ನಿಮ್ಮ ಇಕ್ಕಿ ಯಾರು? ನಾವು ಯಶೋದ ಅದು ಹೋಗಿದ್ರಿ. ಈಗ ನೋಡು ನಮಗೆ ಗೋಧಿ ಯಾವುದು ಇನ್ನೊಂದು ಸಲ 2 ಸಲ ಆತಾವ. ಇನ್ನು 2 ಸಲನ ಆತಾವ. 2 ಸಲನ ಆಗ 2 ಸಲ ಆತಾವ. ಭಾಳ ಖುಷಿ ಆಗುತ್ತೆ. ಲಘು ಆಗಿದ್ದೆ ಚಲೋ ಆತಾವ. ಅದಕ್ಕೆ ಹಿಟ್ಟಿರ್ತಾವೆಲ್ಲ. ಹೌದು ಹೌದು. ಜೋಳ ಗೋಧಿ ಅಕ್ಕಿಗೆ ಎಲ್ಲ ತಂದು ಪೌಡರ್ ಹಾಕೇನ್ರಿ. ಚೀಲ ಪೌಡರ್ ತುಂಬಿನಿ. ನಿನ್ನ ಜೋಳ ಕೊಂದಿಸ್ ಕುಡಿಸಿದ್ವಿ ರೀ. ಮತ್ತೆ ಅದ್ರಾಗ ಜೋಳ ಹಾಕಿರಿ ಗೋಧಿ ಹಾಕಿರಿ ಎಲ್ಲ ಕುಡಿಸಿದ್ವಿ. ಜೋಳ ಕೆಳಗೆ ಸುರಿದು ಹಾಕಿರೇನ? ಬ್ಯಾಗ್ ಹಾಕಿದ್ಲು ಅಲ್ಲಿ ನಾನು ಹೇಳ್ತೀನಿ. ಬ್ಯಾಗ್ ಗೋಧಿ ಹಾಕಿದ್ಲು ಜೋಳನ ಬ್ಯಾಗ್ ಕೊನೆಗ ಚಂತನ ಹಾಕಿದ್ಲು ಅರಿಬ್ಯಾಗ. ಗೋಧಿ ಹಾಕೊಂತಾರ್ರಿ ಅವ್ರು. ಗೋಧಿ ಅಲ್ಲ ಗೋಧಿ 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 ಹೇಳ್ತೀನಿ. ಕೆಳಗೆ ಸುರಿದ ಕೈಯಾಡಿಸಿ ಚೀಲ ತುಂಬಿಟ್ಟು ಹಂಗೆ ಮಾಡಿದ್ದೀನಿ. ಇದ್ದಿದ್ದು ಹುಸಿನ ಸತ್ತೋಕೋ ಎಲ್ಲ ಸಾಯ್ತಾವ ಅವ್ರೆ. ಮತ್ತು ಅವು ಭಾಳ ದಿನ ಬರ್ತಾವ್ರಿ ನಮ್ಗೆ ಜೋಳ. ಒಂದು ವರ್ಷ ಬೇಕಾದಂಗೆ ತಿಂಡಿ ಖುಷಿ ಹಾಕಿದ್ರೆ ಮತ್ತೇನೋ ಹಿಂದಗಡೆ ಅಷ್ಟಕ್ಕೊಂದು ಜೋಳ ಅದಾವ. ನಾವು ಹಾಕ್ಬೇಕು. ಏನು ಜೋಳ ಭಾಳ ಈಗ ನಾವು ಈ ರೇಷನ್ ಜೋಳ ತಿನ್ನಕತ್ತೇವಲ್ಲ ಇಡ ಅಂತ ಹೇಳ್ತೀನಿ. ಮತ್ತೆ ತೊಳೆಯಾಗ ಅವ್ರೇನು ನೀ ತೊಳಿತ್ಯಾ ರೆಡಿ ನೀನು
ಅವ್ರಿಗೆ ಕೊಡ್ತಾಳ ಅಜ್ಜಿ ಅವ್ರಿಗೆ ಹೋಗ್ತಾರ ನಾವೇನು ಬಿಡ್ರಿ ಶಿಸ್ತು ಉಪ್ಪಿಟ್ಟು ಮಾಡ್ಕೊತೀವಿ ಅವಲಕ್ಕಿ ಮಾಡ್ಕೊತೀವಿ ಹೊಡಿತೀವಿ ಚುಮರ್ಸ್ಲ ಮಾಡ್ಕೊತೀವಿ ಉಪ್ಪಿಟ್ಟು ಅವಲೇಕೆ ಮಾಡ್ಕೊತೀವಿ ನಾವು ಮಾಡ್ಕೊತೀವಿ ಮಸ್ತ್ ಮಸ್ತ್ ಮಸಾಲೆ ರೈಸ್ ಮಾಡ್ತೀನಿ ಶಿಸ್ತು ಉಣ್ತೇವಿ ಆತ ತಿಂದು ಮಕ್ಕೊಂಡ್ಬಿಡ್ರಿ ಹೋಟೆಲ್ ಮೇಕಾನ ಮಸೂತಿ ಸೋನಾ ಬಂದ ಮ್ಯಾಗಿ ಅಂತಂದು ಅದಕ್ಕೆ ಒಂದು ಸ್ವಲ್ಪ ಮ್ಯಾಗಿ 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 ಆಗೈತಿ ಇಲ್ಲ ಅವನಿಗೆ ಒಂದಿಟ್ಟು ಕಾಫಿ ಬೇಕಂತ ಕಾಫಿ ಇಟ್ಟೀನಿ ಪ್ಲೇಟ್ ಇದ್ರೆ ಹಾಕ್ಲಿಲ್ಲ ಇಲ್ಲ ಇದು ತಾಟು ಇದ್ರೆ ಹಾಕ್ಲ ಕಾಫಿನೂ ಕುದ್ದೈತಿ ಕುದ್ದೇ ಬಿಡುತ್ತೆ ನೋಡಿ ಇನ್ನೂ ಆಗಿರ್ಬೇಕು ನೋಡಿ ಮ್ಯಾಗಿ ಕಾಫಿ ಕಾಫಿನ ಕೊಟ್ಬಿಡ ತುಡಿ ಸ್ವಲ್ಪ ಪುಡಿ ಕೊಡ್ತೀನಿ ಅಂತ ಗ್ಲಾಸ್ ಇಟ್ಟೈತೆ ರೆಡಿ ಮಾಡಬೇಕು ಎಣ್ಣೆ ಹಾಕ್ತೀನಿ ಬನ್ನಿ ಬೇಕಂತ ಕಾಫಿ ಹೇಳಿದ್ನಲ್ಲ ಅಕ್ಕಿ ನೆನಾಕಿದ್ದೆ ರೀ ಮುಂಜಾನೆ ಬೆಳಗ್ಗೆ ಅಕ್ಕಿ ನೆನಾಕಿದ್ನಲ್ಲ ಹಿಂಗಾಗಿ ಅದನ್ನ ಈಗ ಮಿಕ್ಸರ್ ಹಾಕಬೇಕು ಅಂತಂದು ಹಾಕಾತೀನಿ ನೋಡ್ರಿ ಇಲ್ಲೆಲ್ಲ ಬೊಗಣೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೊಳಕ್ಕೆ ಈಗ ಹಾಕ್ಬಿಡ್ತೀನಿ ರೀ ಇದಿಷ್ಟು ಮಿಕ್ಸರ್ ಹಾಕ್ತೀನಿ ರೀ ಈಗ ಹೇಳಿದ್ನಲ್ಲ ಮುಂಜಾನೆ ನೆನಾಕಿದ್ದೆ ಇಷ್ಟು ಮಿಕ್ಸರ್ ಹಾಕಿರ್ತೀನಿ ಏನು ಮಾಡಲಿ ಊಟಕ್ಕೆ ಏನರ ಮಾಡಿ ಏನರ ಮಾಡಲಿ ಇದು ಬ್ರೈಟ್ನೆಸ್ ಇಡು ನೋಡ್ರಿಪ್ಪ ಹಾಕಿದೆ ನೋಡಿ ಮಿಕ್ಸರ್ ಎಷ್ಟು ಆಯ್ತು ಹಾಕೋದು ಏನು ಮಾಡಲಿ ನಾಳೆ ದೋಸೆ ಮಾಡಲಿ ಏನು ಪಡ್ ಮಾಡಲಿ ಡಬ್ಬಾನೇ ಇಲ್ಲ ನಾಳೆ ಹೌದು ನಾಳೆ ಡಬ್ಬಿಲ್ಲ ಎಕ್ಸ್ಟ್ರಾ ಕ್ಲಾಸ್ ಇಲ್ಲ 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 ಸ್ಯಾಟರ್ಡೇ ಇರೋದು ಹ್ಞೂ ಚಲೋ ಆಗ್ತದೆ ಪಟ್ ಮಾಡಿ ಮುಂಜಾನೆ ಮಧ್ಯಾಹ್ನ ದೋಸೆ ಮಾಡೋದು ಬೇಕಂದ್ರೆ ಮುಂಜಾನೆ ಪಡ್ ಮಾಡ್ತೀನಿ ನಾಷ್ಟಕ್ಕೆ ಮುಂಜಾನೆ ಆರ್ಡರ್ ಮಾಡ್ತೀನಿ ಮಧ್ಯಾಹ್ನದಾಗ ಬೇಕಂದ್ರೆ ನಿಮಗೆ ಸ್ವಲ್ಪ ದೋಸೆ ಹಾಕ್ಕೊಡ್ತೇನೆ ಹ್ಞೂ ದೋಸೆ ಟ್ಯೂಷನ್ಗೆ ಯಾರು ಬರತ್ತೀವಿ ಟ್ಯೂಷನ್ ಒಳಗೆ ಇಬ್ಬರು 10th ಹುಡುಗರು ಇಬ್ಬರು 10th ಹುಡುಗಿಯರು ಮತ್ತೆ ಬರತ್ತಾರ ಹುಡುಗರು ಹುಡುಗಿಯರು 4 ಮಂದಿ 10th ಬರೀ ಬರತ್ತಾರ ಚಲೋ ಆಯ್ತಾ ಈಗೀಗ ಬರತ್ತಾರ ಏನು ಹಾಂ ಹೌದು ಈ ತಿಂಗಳು ಹಿಡಿದು ಜಾಯ್ನ್ ಆಗ್ಯಾರ ಈ ತಿಂಗಳು ಜಾಯ್ನ್ ಚಲೋ ಆಯ್ತು ಈ ರಾತ್ರಿ ಏನು ನೋಡಬೇಕು ಊಟಕ್ಕೆ ನಮ್ಮಪ್ಪ ಸಮಸ್ಯೆ ಇಲ್ಲ ಏನೈತಿ ಏನು ಊಟಕ್ಕೆ ಮಾಡಬೇಕು ಅಂತ ನೋಡ್ರಿ ನಾವು ಸಮಸ್ಯೆ ರಾತ್ರಿ ಏನು ಮಾಡಬೇಕು ಮುಂಜಾನೆ ಏನು ಮಾಡಬೇಕು ಮಧ್ಯಾಹ್ನ ಏನು ಮಾಡಬೇಕು ಈಗ ನಾ ಸಮೋಸ ತಿಂತೀನಿ ಜೋಡ್ಸೋದ ಒಟ್ಟೆಲ್ಲ ಈಗ ನಾ ಸಮೋಸ ತಿಂತೀನಿ ಸಮೋಸ ಇಲ್ಲ ಸಮೋಸ ಇಲ್ಲಿ ಬಂದಾವೇನು ಏ ಇಲ್ಲ ಹೋಗ್ತೀನಿ ಹೋಟೆಲ್ಲಿ ಯಾರ್ಯಾರು ಅಂತೀವಿ ನೋಡಿ ಕೀರ್ತನ ನಾ ಹೋದ್ರೆ ಓಕೆ ಈಗ ಏನು ಮಾಡಿ ಊಟಕ್ಕೆ ಏನು ಮಾಡ್ತಿ ಸ್ವಲ್ಪ ಒಂದು ಬದ್ನಿಕಾಯಿನ ಒಂದಿಟ್ಟು ಬದ್ನಿಕಾಯಿ ಐತಿ ಸಾರು ಐತಿ ಹ್ಞೂ ಏನು ಮಾಡಲಿ ಸ್ವಲ್ಪ ಅನ್ನ ಮಾಡಿಬಿಡ ಬಿಳಿ ಅನ್ನ ಒಗ್ಗರಣೆ ಹಾಕ್ಬಿಡು ಇಲ್ಲಿಕ ಬಿಸಿ ಅನ್ನ ಮಾಡಿ ಒಗ್ಗರಣೆ ಹಾಕ್ಲಾ ಹಾಂ ಅಂದ್ರೆ ಅನ್ನಿಲ್ಲ ಸ್ವಲ್ಪ ಐತಿ ಈಗ ನೋಡು ಇಷ್ಟೇ ಐತಿ ಏನೋ ಸ್ವಲ್ಪ ಮಾಡಿ ಒಗ್ಗರಣೆ ಹಾಕ್ತೀನಿ ಇನ್ನೂ ಸ್ವಲ್ಪ ಮಾಡಿ ಒಗ್ಗರಣೆ ಹಾಕ್ಬಿಡ್ಲಿ ಅನ್ನ ಅಷ್ಟು ಮಾಡ್ತೀನಿ ಈಗ ಪಾಲಕ್ ಸಾರು ಮಾಡಿದ್ದೆ ಇವತ್ತಂತ ಚಂದ ಶೇಂಗಾ ಸಾರು ಮಾಡಿಲ್ಲ ನಾಳೆಗೆ ಹೊಟ್ಟೆ ಮಾಡೋದಿಲ್ಲ ಶೇಂಗಾ ಸಾರು ನಾಳೆಗೆ ಮಾಡ್ತೀನಿ ನಾಳೆಗೆ ಇಲ್ಲ ನಾಡ್ದು ಹ್ಞೂ ನಾಳೆ ಬರೀ ದೋಸೆ ಪಡ್ಡ ಆಗುತ್ತಾ ಹೌದು ನಾಡ್ದು ಮಾಡ್ತೀನಿ ಶೇಂಗಾ ಸಾರು ಮಸ್ತಿಗೆ ಇಲ್ಲಿ ನೋಡಿ ಫ್ರೆಂಡ್ಸ ಮೊನ್ನೆ ಶೇಂಗಾ ಚಟ್ನಿ ಮಾಡಿದ್ನೆಲ್ಲ ಅದು ಖಾಲಿ ಆಯ್ತು ಮತ್ತೀಗ ಮಾಡಿದ್ದು ನೋಡಿರಿ ಈ ಶೇಂಗಾ ಚಟ್ನಿ ಮಾಡಿಡ್ಬೇಕಂತಂದು ಅದೇ ಕೈಲೇ ಹಾಕ್ಬಿಟ್ಟೆ ನೋಡಿರಿ ಮತ್ತೆ ಮಾಡ್ಬೇಕಂತ ಬಿಟ್ರೆ ಮತ್ತೆ ಬಿಡೋದಾಗುತ್ತೆ ಹೀಗಾಗಿ ಹಾಕ್ಬಿಟ್ಟಿರಿ ಶೇಂಗಾ ಚಟ್ನಿ ರೆಡಿ ಆಗೈತಿ ಶೇಂಗಾ ಇದ್ದು ರೀ ಅವನ್ನ ತೊಗೊಂಡು ಮಾಡಿದೆ ರೀ ಊಟ ಮಾಡತ್ತೀನಿ ನೋಡಿರಿ ಯಾವುದೇ ಎಲ್ಲರೂ ಊಟ ಆಯ್ತು ನಮ್ಮದು ಊಟ ಆಗೈತಿ ಬರೀ ಎಲ್ಲರೂ ಊಟ ಮಾಡಿ
ಬಿಗ್ ಬಾಸ್ ನೋಡಾತೀವಿ ನಾನು ಬಿಗ್ ಬಾಸ್ ನೋಡ್ಕೊ ಊಟ ಮಾಡ್ತೀನಿ ನಿಂದಾತಲ್ಲ ಊಟ ಬರೀ ಊಟ ಮಾಡಿ ಫ್ಯಾನ್ ನೀನು ಹಚ್ಚಂತಿ ಮತ್ತೆ ನೆಗಡಿ ಬರ್ತೈತಿ ಅಂತ ಹೇಳ್ತೀನಿ ನೀನೆ ಎರಡು ನೀನು ಮಾತಾಡ್ತಿ ಹೌದು ಅದೊಂದು ತರಿಸ್ಬೇಕಾಗಿತ್ತು ನೋಡ ಗುಡ್ ನೈಟ್ ಒಂದು ನಾಳೆ ತರಿಸಿದ್ರೆ ಆತು ಬಿಡು ನೋಡಿರಿ ಫ್ರೆಂಡ್ಸ್ ನಮ್ದಂತರೂ ಊಟ ಆಗೈತಿ ನಿಮ್ಮದು ಊಟ ಆಯಿತು ಅನ್ಕೋತೀನಿ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಓಕೆ ಬಾಯ್ ಗುಡ್ ನೈಟ್